ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ನಾನು ಅನಾನಸಿನ ಬಹಳ ರುಚಿಯಾದಂತಹ ಮೆಣಸ್ಕಾಯಿ ಮಾಡ್ತಾಯಿದ್ದೇನೆ. ಮೆಣಸ್ಕಾಯಿ ಮಾಡಲಿಕ್ಕೆ ಹಣ್ಣಾದಂತಹ ಅನಾನಸನ್ನು ತಗೊಂಡಿದ್ದೇನೆ. ಮೊದಲಿಗೆ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಸಿಪ್ಪೆ ತೆಗೆದ ನಂತರ ಇದಕ್ಕಿರುವಂತಹ ಮುಳ್ಳನ್ನು ತೆಗಿತಾ ಇದ್ದೇನೆ. ಈ ರೀತಿಯಲ್ಲಿ ಚೂರಿಯಿಂದ ಬಹಳ ಸುಲಭವಾಗಿ ನಾವು ತೆಗಿಬಹುದು. ನಂತರ ಇದನ್ನು ಮಧ್ಯಭಾಗದಿಂದ ತುಂಡು ಮಾಡಿ ಇದರ ತಿರುಳು ಭಾಗವನ್ನು ತೆಗಿಬೇಕು. ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿದ್ರಾಯಿತು. ಈಗ ಇದನ್ನೊಂದು ಪಾತ್ರೆಗೆ ಹಾಕಿ ತುಂಡು ಮುಳುಗುವಷ್ಟು ನೀರನ್ನು ಸೇರಿಸಿ ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ 2 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕಿ ಸರಿಯಾಗಿ ಚಟ್ಪಟ ಸಿಡಿವರೆಗೆ ಹುರ್ಕೊಳ್ಬೇಕು. ಈಗ ಅದೇ ಪ್ಯಾನ್ನಲ್ಲಿ 1 ಚಮಚ ಎಣ್ಣೆ, ಅದಕ್ಕೆ 1 ಚಮಚ ಕಡಲೆಬೇಳೆ, 1/4 ಚಮಚ ಮೆಂತೆ, ಅರ್ಧ ಚಮಚ ಕೊತ್ತಂಬರಿ, ಹಾಗೆ ಒಂದು 6 ಒಣಮೆಣಸನ್ನು ಹಾಕಿ ಕಂದು ಬಣ್ಣ ಬರುವವರೆಗೆ ಹುರ್ಕೊಳ್ತಾ ಇದ್ದೇನೆ. ಕುದಿ ಬಂದಂತಹ ತುಂಡಿಗೆ 2 ಕಾಯಿ ಮೆಣಸು, 1/4 ಚಮಚ ಅರಶಿನ, 2 ತುಂಡು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು 10 ನಿಮಿಷ ಪುನಃ ಕುದಿ ಬರಿಸ್ತಾ ಇದ್ದೇನೆ. ಈಗ ಹುರಿದಿಟ್ಟಂತಹ ಎಳ್ಳು ಮತ್ತು ಇತರ ಮಸಾಲೆಗಳ ಜೊತೆಗೆ 1 ಕಪ್ ಕಾಯಿ ತುರಿಯನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ಅನಾನಸಿನ ತುಂಡು ಬೆಂದಾಗಿದೆ. ಈಗ ರುಬ್ಬಿಟ್ಟಂತಹ ಮಸಾಲೆಯನ್ನು ಸೇರಿಸಿ ಅದಕ್ಕೆ 1 ಲೋಟ ನೀರನ್ನು ಕೂಡ ಹಾಕಿ ಸರಿಯಾಗಿ ಒಂದು ಕುದಿ ಬರಿಸ್ತಾ ಇದ್ದೇನೆ. ಬೇಕಾದಲ್ಲಿ ರುಚಿ ನೋಡಿಕೊಂಡು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಳ್ಬಹುದು. ಕೊನೆಯಲ್ಲಿ ಇದಕ್ಕೆ ಒಗ್ಗರಣೆಗೆ 2 ಚಮಚ ಎಣ್ಣೆ, ಸಾಸಿವೆ, ಕೆಂಪು ಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ರುಚಿಯಾದಂತಹ ಅನಾನಸಿನ ಮೆಣಸ್ಕಾಯಿ ರೆಡಿ. ಇನ್ನು ಇದು ಬಿಸಿ ಅನ್ನ ದೋಸೆ ಜೊತೆ ತಿನ್ನಲಿಕ್ಕೆ ಬಹಳ ರುಚಿಯಾಗಿರ್ತದೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.